24 hours ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಿ ಸ್ಟಿಲ್ ವ್ಯೂಸ್ ಬರ್ತಿಲ್ವಾ? ಡೋಂಟ್ ವರಿ, ಇದನ್ನ ಟ್ರೈ ಮಾಡಿ, ಖಂಡಿತವಾಗಿ ನಿಮ್ಮ ವಿಡಿಯೋ ಬೂಸ್ಟ್ ಆಗುತ್ತೆ. ಮೊದಲಿಗೆ ಏನು ಮಾಡಿ ಅಂದರೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬಿಟ್ಟು ಸೀಟರ್ನ ಚೆಕ್ ಮಾಡಿ. ಸೀಟರ್ ಡೌನ್ ಇದ್ರೆ ಏನು ಮಾಡಿದ್ರೆ ತಮಿಳ್ ಮತ್ತೆ ಟೈಟಲ್ನ ಚೇಂಜ್ ಮಾಡಿ. ಓಕೆ, ಯಾವ ಒಂದು ವಿಡಿಯೋಗೆ ಕಡಿಮೆ ಇದೆಯಲ್ಲ ಸೀಟರ್, ಆ ವಿಡಿಯೋದು ತಮಿಳ್ ಮತ್ತೆ ಟೈಟಲ್ನ ಕಂಪಲ್ಸರಿ ಚೇಂಜ್ ಮಾಡಿ. ಅವಾಗ ಆಟೋಮೆಟಿಕ್ ಆಗಿ ಅದರಲ್ಲಿ ವ್ಯೂಸ್ ಅಲ್ಲಿ ಚೇಂಜಸ್ ಆಗೇ ಆಗುತ್ತೆ. ಓಕೆ, ಆಮೇಲೆ ಸೆಕೆಂಡ್ ಹೇಳೋದಾದ್ರೆ ನಿಮ್ದೊಂದು ಟೈಟಲ್ ಅಲ್ಲಿ ಏನಿದೆ ಅಂದ್ರೆ ಯಾವಾಗಲೂ ಸರ್ಚಬಲ್ ಕೀವರ್ಡ್ಸ್ ನ ಆಡ್ ಮಾಡಬೇಕು. ಓಕೆ, ಕಾಮನ್ ಆಗಿ ಏನೇನು ಸರ್ಚಬಲ್ ಕೀವರ್ಡ್ಸ್ ಇರ್ತಲ್ಲ ಅದನ್ನ ಯೂಸ್ ಮಾಡಬೇಕು ಟೈಟಲ್ ಅಲ್ಲಿ. ಓಕೆ, ಮತ್ತೆ ನೆಕ್ಸ್ಟ್ ಏನಂದ್ರೆ ನಿಮ್ದು ಟಮ್ನೇಲ್ ಮತ್ತೆ ಟೈಟಲ್ ಅಲ್ಲಿ ಕಾಮನ್ ಆಗಿರೋ ಒಂದು ಟೆಕ್ಸ್ಟ್ ಇರಬೇಕು. ತಮ್ನೇಲ್ ಬೇರೆನೆ ಬರ್ತಿದ್ರ, ಟೆಕ್ಸ್ಟ್ ಅಲ್ಲಿ ಬೇರೆನೆ ಬರ್ತಾರೆ, ಟೈಟಲ್ ಅಲ್ಲಿ ಬೇರೆನೆ ಬರ್ತಾರೆ. ಈ ರೀತಿ ಆದ್ರೆ ವ್ಯೂವರ್ಸ್ ಕನ್ಫ್ಯೂಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ ನೀವು ಏನ್ ಬರ್ತೀರಾ ಅಂದ್ರೆ ತಮ್ನೇಲ್ ಅಲ್ಲಿ ಹೌ ಟು ಇನ್ಕ್ರೀಸ್ ವ್ಯೂಸ್ ಅಪ್ ಯೂಟ್ಯೂಬ್ ವಿಡಿಯೋ ಅಂತ ಬರ್ತೀರಾ. ಬಟ್ ನೀವೇನ್ ಮಾಡ್ತಾ ಇದ್ರೆ ಇಲ್ಲಿ ಟೈಟಲ್ ಅಲ್ಲಿ ಮೈ ಫಸ್ಟ್ ವಿಡಿಯೋ ಅಂತ ಬರ್ತಿದ್ರ. ಈ ತರ ಆದ್ರಿಂದ ವ್ಯೂವರ್ಸ್ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಯಾವಾಗಲೂ ಎರಡರ ಮಧ್ಯೆ ಇಂಟರ್ಲಿಂಕ್ ಇರಬೇಕು, ತಮಿಳ್ ಮತ್ತೆ ಟೈಟಲ್ ಅಲ್ಲಿ. ಅರ್ಥ ಆಯ್ತಲ್ಲ? ಕೇಸ್ ನಿಮ್ಮ ಹತ್ರ ತ್ರೀ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ತಿದ್ರಿ. ಇವಾಗ ಯೂಟ್ಯೂಬ್ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇದೇ ಒಂದು ವಿಡಿಯೋ ಸ್ವಲ್ಪ ಟೈಮ್ ಆದ್ಮೇಲೆ 1 ಅಥವಾ 2 ಅವರ್ ಆದ್ಮೇಲೆ ಫೇಸ್ಬುಕ್ ಮತ್ತೆ 1 or 2 ಅವರ್ ಆದ್ಮೇಲೆ ಇನ್ಸ್ಟಾಗ್ರಾಮ್, ಈ ತರ ನೀವು ಏನ್ ಮಾಡ್ಬೇಕಂದ್ರೆ ಒಂದು ಸರ್ಕಲ್ ನ ಕ್ರಿಯೇಟ್ ಮಾಡ್ಬೇಕು. ಓಕೆ, ಇದರಲ್ಲಿ ವ್ಯೂಸ್ ಸಿಗುತ್ತೆ, ಅದರಲ್ಲಿ ವ್ಯೂಸ್ ಸಿಗುತ್ತೆ, ಮೂರರಲ್ಲಿ ವ್ಯೂಸ್ ಸಿಕ್ಕೇ ಸಿಗುತ್ತೆ. ಆಮೇಲೆ ನೀವೇನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದ ವ್ಯೂವರ್ಸ್ ಅಲ್ಲಿ ಶಿಫ್ಟ್ ಆಗ್ತಾರೆ, ಅಲ್ಲಿಂದ ವ್ಯೂವರ್ಸ್ ಇಲ್ಲಿ ಶಿಫ್ಟ್. ಅದು ಯಾವಾಗ ಅಂದ್ರೆ ನೀವು ಲಿಂಕ್ ನ ಹಾಕಿರ್ಬೇಕು, ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಹಾಕಿರ್ಬೇಕು, ಇನ್ಸ್ಟಾ ಹಾಕಿರ್ಬೇಕು. ಅದೇ ಎರಡರಲ್ಲೂ ಆಲ್ಟರ್ನೇಟಿವ್ ಹಾಕಿರ್ಲೇಬೇಕು. ತಿಳಿತಲ್ಲ? ಓಕೆ, ಅರ್ಥ ಆಯ್ತಲ್ಲ? ಪ್ರತಿ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಪ್ರತಿ ಟೈಮ್ ನೀವು ಲಾಂಗ್ ವಿಡಿಯೋ ಕ್ರಿಯೇಟ್ ಮಾಡೋ ಜೊತೆಗೆ ಅದೇ ಒಂದು ಟಾಪಿಕ್ ಮೇಲೆ ಏನ್ ಶಾರ್ಟ್ ವಿಡಿಯೋ ಕ್ರಿಯೇಟ್ ಮಾಡಲೇಬೇಕು. ಓಕೆ, ಶಾರ್ಟ್ ವಿಡಿಯೋನ ಮುಂಚೆ ನೀವು ಏನ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ. ಓಕೆ, ಅವಾಗ ನೀವು ಸಿಟಿ ಟೈಪ್ ಏನ್ ಹೇಳಿ ಅಂದ್ರೆ ನಿಮಗೆ ಇದೇ ಒಂದು ಟಾಪಿಕ್ ಮೇಲೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಬೇಕಿದ್ರೆ ಲಾಂಗ್ ವಿಡಿಯೋ ನಾನು ಮಾಡಿದ್ದೇನೆ, ಆ ಒಂದು ಲಾಂಗ್ ವಿಡಿಯೋ ಲಿಂಕ್ ನಾನು ಈ ಕಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿರೋ ಒಂದು ವಿಡಿಯೋ ನೋಡಿ ಅಂತ ಹೇಳಿ ನೀವು ಸಿಟಿಗೆ ಕೊಡಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಶಾರ್ಟ್ ಜೊತೆಗೆ ನಿಮ್ಮ ಲಾಂಗ್ ವಿಡಿಯೋನು ಆಟೋಮೆಟಿಕ್ ಆಗಿ ಗ್ರೋ ಆಗುತ್ತೆ, ಆಟೋಮೆಟಿಕ್ ಆಗಿ ವ್ಯೂಸ್ ಬರುತ್ತೆ. ಓಕೆ, ಈ ಒಂದು ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಖಂಡಿತವಾಗಿ ನಿಮ್ದೊಂದು ವಿಡಿಯೋ 24 hours ಆದ್ಮೇಲೆ ರಿವೈವ್ ಆಗುತ್ತೆ ಯೂಟ್ಯೂಬ್ ಕಡೆಯಿಂದ. ಓಕೆ, ರಿವೈವ್ ಆಗಿ ನಿಮಗೆ ವ್ಯೂಸ್ ಗ್ರೋ ಆಗೇ ಆಗುತ್ತೆ, ವ್ಯೂಸ್ ಜಾಸ್ತಿ ಸಿಕ್ಕೇ ಸಿಗುತ್ತೆ. ಓಕೆ, ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಓಕೆ ಏನ್ ಮಾಡಿ ಅಂದ್ರೆ ನಮ್ಮದೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಅಲ್ಲಿ ಏನ್ ಮಾಡಿದ್ರೆ ನಿಮ್ ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಥವಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಆ ಒಂದು ಪ್ರಾಬ್ಲಮ್ನ ಶೇರ್ ಮಾಡ್ಕೊಳ್ಳಿ. ನಾನು ಅದ್ರ ಮೇಲೆ ಖಂಡಿತ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಹಾಗೆ ನಮ್ಮ ಫೇಸ್ಬುಕ್ ಪೇಜ್ನ ನೀವು ಫಾಲೋ ಮಾಡಿ. ಅರ್ಥ ಆಯ್ತಾರ? ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಏನು ಮಾಡಿ ಅಂದರೆ ಬಿ ಪಾಸಿಟಿವ್ ಅಂಡ್ ಕೀಪ್ ಕ್ರಿಯೇಟಿಂಗ್. ಬಾಯ್.